ಗೈಸ್, ರೈಲ್ವೆ ಸ್ಟೇಷನಲ್ಲಿ ಏನು ಬಕ್ಕ ಕೂತೀವಿ. ಎಬ್ಬಿಸ್ಬಿಟ್ಟು ತಗೊಳ್ಳಿ ಊಟನ ಅಂತ ಊಟ ಕೊಟ್ಟಿದ್ದಾರೆ. ನನಗೊಂದು ಬಾಕ್ಸು, ಅವಳಿಗೊಂದು ಬಾಕ್ಸು. ಕಾಲುಂಗ್ರನ ನೋಡಿ ಕೈಗೆ ಹಾಕ್ತಿದ್ದಾರೆ. ಅಯ್ಯೋ ಬಿದ್ಲು. ಇಲ್ಲೇ ಬಸವಣ್ಣನವರು ಐಕ್ಯ ಆಗಿರೋ ಜಾಗ. ಸುತ್ತ ಬಾಕ್ಸ್ ಇದೆಯಲ್ವಾ, ಈ ಬಾಕ್ಸ್ ಒಳಗಡೆ ಐಕ್ಯ ಆಗಿದ್ದಾರೆ. ಅದನ್ನಾಗಾಯ್ತು ವಿಶಾಲ ಮದುವೆ ಎಲ್ಲ. ನಾವಲ್ಲಿ ಫ್ರೆಂಡ್ ಮಾಡ್ಕೊಂಡು ಒಂದು 3 ಮನೆಗೆ ಹೋಗಿ ಬಂದಿದೀವಿ. ಆಯ್ತಾ, ಬಸವಣ್ಣನವರು ಇಲ್ಲಿ ಇದ್ರೊಳಗಡೆ ಸ್ಟೇರ್ ಕೇಸ್ ಹಾಕೋರೆ. ಇಳಿದೋದ್ರೆ ನೀರ್ ಒಳಗಡೆ ಅವ್ರ ಐಕ್ಯ ಆಗಿರೋದು. ಪೂರ್ತಿ ತೋರ್ಸೆ ಪೂರ ಹಚ್ಬಿಟ್ರು. ಅಯ್ಯೋ ಆಂಟಿ ಸಾಕು, ಫೋಟೋ ತಕೊಂಡಿಲ್ಲ ಇನ್ನ. ಇವಾಗ ಇವ್ರ ಮನೆ ಆಯಿತು. ಇವಾಗ ಇವ್ರ ಮನೆಗೆ ಹೋಗ್ತಾ ಇದೀವಿ ಬಾಯ್ ಮಾಡೋಕ್ಕೆ. ಫೈನಲಿ ನನ್ನ ಐಫೋನಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಮತ್ತೆ ನನಗೆ ಚಾರ್ಜರ್ ತಂದು ಕೊಟ್ಟರು, ಒರಿಜಿನಲ್ ಚಾರ್ಜರು. ಅದರಲ್ಲಿ ಚಾರ್ಜ್ ಮಾಡಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರಿಗೆ ಬಾಯ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನಾವು ಇವಾಗ ಹೋದರೆ ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ. ಬಾಯ್ ಆಂಟಿ. ಹೊಟ್ಟೆ ಲೋಡ್ ಆಗಿ ಹೊಟ್ಟೆ ಇನ್ನೇನೋ ಬ್ಲಾಸ್ಟ್ ಆಗಿಬಿಡುತ್ತೆ. ಹೊಟ್ಟೆ ಬ್ಲಾಸ್ಟ್ ಆಗಿಬಿಡುತ್ತೆ ಇವಾಗ. ಅಷ್ಟು ತಿಂದಿದ್ದೀವಿ. ಬೇಡ ಆಂಟಿ, ಅನ್ನ ಸಾರು ಏನು ಬೇಡ. ನಂಗೆ ಹೊಟ್ಟೆ ನೀರು ಬೇಡ ನಮ್ಗೆ ಇವಾಗ. ನಾವು ತಿಂದ್ವಿ, ಹೊಟ್ಟೆ ತುಂಬ ರೊಟ್ಟಿ ಅನ್ನ ಸಾಂಬಾರೆಲ್ಲ ತಿಂದ್ವಿ. ಹೌದು. ಫೈನಲಿ ನಾವು ರೆಡಿ. ಇವಾಗ ಇಲ್ಲಿರೋ ಲಗೇಜ್ಗಳಿಗೆ ಒಂದು ಆಟೋ ಬೇಕು. ಇವಾಗ ರೆಡಿಯಾಗಿ ಎಲ್ಲ ನಿಂತಿದ್ದೀವಿ. ಅಕ್ಕನೂ ಬ್ಯಾಗ್ ಹಾಕೊಂಡು ನಿಂತಿದ್ದಾಳೆ ನೋಡಿ. ಫುಲ್ಲು ಹೆಂಗೆ ರೆಡಿಯಾಗಿದ್ದಾಳೆ. ನಾನು ನೋಡಿ ಹೆಂಗೆ ರೆಡಿಯಾಗಿದ್ದೀನಿ. ನೀವು ಒಂದಕ್ಕೊಂದಕ್ಕೆ ಸಂಬಂಧನೇ ಎಲ್ಲರೂ ಬಂದವ್ರು ನೋಡಿ ಕಳಿಸ್ಕೊಡಿ. ಅಯ್ಯೋ ಬಿದ್ಲು. ಚೌಟ್ರಿಗೆ ಅಯ್ಯೋ ಈಗ ಫೈನಲಿ ತಿರುಗಿದೆ ನೋಡಿ. ರಾಯಲ್ ಬ್ಲೂ ಹಾಕೊಂಡು ಮಿಂಚ್ತಿದ್ದಾಳೆ ಹಂಗೆ. ತಗೊಂಡೆ ಪೂರ್ತಿ. ಬರ್ರಿ ಹಾಯ್ ಮಾಡಿ. ಗೈಸ್, ವಿ ಆರ್ ರೀಚ್ ಆಗಿದ್ದೀವಿ. ಅಕ್ಕ ರೀಚ್ ಆಗಿದ್ದೀವಿ. ಇವಾಗ ಒಳಗಡೆ ಹೋಗಿ ಡೈರೆಕ್ಟ್ ಊಟ. 9:30 ರೀಚ್ ಆಗಿದ್ದೀವಿ. ನೈಟು 9:30. ಇವಾಗ್ಬಿಟ್ಟು ಊಟ ಮಾಡೋದು 3 ಗಂಟೆಗೆ ಸ್ಟಾರ್ಟ್ ಮಾಡಿದೆವು. 9:30 ರೀಚ್ ಆಗಿದ್ದೀವಿ. ಈಗ ಹೋಗಿ ಊಟ ಮಾಡಿ ಆಮೇಲೆ ರೂಮ್ಗೆ ಹೋಗಿ ತಾಚಿ ಮಾಡಿದ್ರೆ ಬೆಳಗ್ಗೆನೆ ಕಂಡುಬಿಡೋದು. ಯಾರ್ದು ಗೈಸ್? ಇವಾಗ ರೀಚ್ ಆಗಿದ್ದೀವಿ ನಾವು. ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಹೋಗಿ ಊಟ ಮಾಡಿ ತಾಚಿ ಮಾಡಿದ್ರೆ ಇನ್ನು ನಾಳೆ ರೆಡಿ ಆಗಿಬಿಟ್ಟೆ ಸಿಗೋದು. ಎಲ್ಲರೂ ಫ್ರೆಶ್ ಅಪ್ ಆಗಿ ಬರ್ತಾವ್ರೆ. ಅವ್ರು ಬಂದ ತಕ್ಷಣ ಇವಾಗ ಹೋಗಿ ಊಟಕ್ಕೆ ಹೋಗ್ಬೇಕು. ಗೈಸ್, ಊಟ ಮಾಡ್ತಾ ಇದ್ದೀವಿ ಇವಾಗ. ಮದುಮಗಳು ಊಟ. ಒಂದು ಪೂರಿ, ಸ್ವಲ್ಪ ರೈಸ್, ಸ್ಪೈಸ ಜಾಸ್ತಿ ಹಾಕ್ಸ್ಕೊಂಡಿದ್ದೀನಿ. ಅಕ್ಕ 2 ಪೂರಿ ಹಾಕ್ಸ್ಕೊಂಡು ತಿಂತಾವಳೆ. ತಿಂತಾ ಇದ್ದೀವಿ. ಚೆನ್ನಾಗಿದೆ ಪೂರಿ. ಚೆನ್ನಾಗಿದೆ ಕಣ್ರ. ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವು ಯಾವ ರೂಮಲ್ಲಿದ್ವಿ ಗೊತ್ತಾ? ಇಲ್ಲಿ ವಿಶಾಲ ಇದ್ಲು, ನಾವಿದ್ದಿದ್ದು ರೂಮ್ ಇದು. ಚೆನ್ನಾಗಿದೆ, ತೋರಿಸಿಲ್ಲ ಅನ್ಸುತ್ತೆ ನೈಟ್ ನಿಮಗೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದೇ ನಾವಿದ್ದಿದ್ದು ರೂಮು. ಈ ರೂಮಲ್ಲಿದ್ವಿ. ಇವಾಗ ಈ ಕಡೆ ತುಂಬ ಡಿಫ್ರೆಂಟ್ ಗೈಸ್. ಇವಾಗ ನೋಡಿ, ಅರ್ಶಿನ ಶಾಸ್ತ್ರ. ಹುಡುಗ ಹುಡುಗಿ ಇಬ್ಬರೂ ಕೂರಿಸಿ ಅರ್ಶಿನ ಶಾಸ್ತ್ರ ಮಾಡಿಸ್ದಾಗಲೇ ಅವಳಿಗೆ ತಾಳಿ ಕಟ್ಸ್ತಾರಂತೆ. ಆಮೇಲೆ
ಸ್ಟೇಜ್ ಮೇಲೆ ಹೋಗಿ ಕರ್ಕೊಂಡು ಹೋಗೋದು. ಅವಾಗ ಬಂದು ರೆಡಿ ಆಗಬೇಕಂತೆ. ಇವಾಗ ಏನು ರೆಡಿ ಆಗಂಗಿಲ್ಲ, ಏನು ಬಟ್ಟೆ ಅಕ್ಕ ರೆಡಿ ಆಗಿದ್ದಾಳೆ, ಹೋಗ್ತಿದ್ದಾಳೆ. ನನ್ನ ಬೇರೆ ಹುಷಾರಿಲ್ಲ. ನಡಿ ನಡಿ ಹತ್ತು. ಇವಾಗ ಹೋಗ್ತಾ ಇದೀವಿ ಬನ್ನಿ. ನಾನು ನೈಟೆಲ್ಲ ನಿದ್ದೆ ಮಾಡಿಲ್ಲ, ಅದಕ್ಕೆ ಕಣ್ಣೆಲ್ಲ ತೇಲಿಸ್ದಂಗೆ, ಕಣ್ಣೆಲ್ಲ ಕುಡ್ದಂಗೆ ಆಡ್ತಾ ಇರ್ತೀನಿ. ನಾವು ಮದುವೆಗೆ ಅಂತ ಅದೆಲ್ಲ ಅರ್ಶಿನ ಶಾಸ್ತ್ರ ನೋಡೋಕ್ಕೆ ಅಂತ ಹೋಗ್ತಿದ್ದವರು ಕೇಸರಿ ಬಾತು ಉಪ್ಪಿಟ್ಟು ಕೊಡ್ತಾರೆ ಅಂತ ಓಡಿ ಬಂದಿದ್ದೀವಿ ಟಿಫನ್ ಮಾಡೋಣ ಅಂತ. ನೋಡ್ತಾ ಇದ್ರೆ ಎಲ್ಲೋದ್ರೂ ಯಾವ ಫಂಕ್ಷನಲ್ಲಾದ್ರೂ ನಂದು ಇದೇ ಗೋಡು. ಮಂತ್ ಚೆನ್ನಾಗೇ ಇರ್ತೀನಿ, ಕುದುರೆ ಥರ ಆಡ್ತಾ ಇರ್ತೀನಿ ಬೇರೆ ಟೈಮಲ್ಲೆಲ್ಲ. ಈ ಫಂಕ್ಷನ್ಸ್ಗಳಂದಾಗಲೇ ಮಂಕಾಗೋಗ್ತೀನಿ ನಾನು. ಆಲ್ರೆಡಿ ಹುಷಾರಿಲ್ಲ ಗೈಸ್. ನೈಟೆಲ್ಲ ನಿದ್ದೆ ಮಾಡಿಲ್ಲ ನಾನು, ನೈಟ್ ಪೂರ್ತಿ ನಿದ್ದೆ ಮಾಡಿಲ್ಲ. 12 ಗಂಟೆಗೆ ಎಚ್ಚರ ಆಗಿದ್ದವಳು 5 ಗಂಟೆವರೆಗೂ, 12 ಗಂಟೆಗೆ ಎಚ್ಚರ ಆದವಳು ಬೆಳಗಿನ ಜಾವ 5 ಗಂಟೆವರೆಗೂ ನಾನು ನಿದ್ದೆ ಮಾಡಿಲ್ಲ. ಫುಲ್ಲು ನನಗೆ ಸ್ಟಮಕ್ ಪೇಯ್ನು, ಬ್ಯಾಕ್ ಪೇಯ್ನು ಮತ್ತು ತೈಸ್ ಹತ್ರ ಪೇಯ್ನು. ಓ ಶಿಟ್, ನನ್ನ ಲಿಪ್ಸ್ಟಿಕ್ ಆಗೋಯ್ತು. ಆ ರೇಂಜಿಗೆ ಪೇಯ್ನ್ಸು ನನಗೆ. ಇವಾಗ ಆಮೇಲೆ ವಾಮಿಟ್ ಬರೋ ಥರ ಎಲ್ಲ ಆಗ್ತಾಯಿತ್ತು ನನಗೆ. ಏನಕ್ಕೆ ಅಂತ ಗೊತ್ತಿಲ್ಲ. ಮೇ ಬಿ ದೃಷ್ಟಿ ಏನಾಗಿದೆಯಾ? ದೃಷ್ಟಿ ಅಕ್ಕಂಗೆ ದೃಷ್ಟಿ ಹಾಕಿ ಸ್ವಲ್ಪ. ಸರಿ, ಇವಾಗ ನಾವು ಟಿಫನ್ ಮಾಡಬೇಕು, ಕೂತಿದ್ದೀವಿ. ಟಿಫನ್ ಮಾಡಿ ಆಮೇಲೆ ಹೋಗ್ತೀವಿ. ಬೆಳಗಿನ ಉಪಹಾರ ಉಪ್ಪಿಟ್ಟು, ಕೇಸರಿ ಬಾತ್ ತಿಂತಾ ಇದ್ದೀವಿ. ಎಲ್ಲ ಅರ್ಶನಕ್ಕೆ ಅಂತ ಹೋಗ್ತಿದ್ದಾರೋ. ಇಲ್ಲಿ ಸ್ಟಾಪ್ ಕೊಟ್ಟು ಇದನ್ನು ತಿಂತಾ ಇದ್ದೀವಿ. ಹಂಗಂದ್ರೆ ಹಿಂಗೆ ದೃಷ್ಟಿ ಆಗಿರೋದು ಇವಾಗ. ಚೆನ್ನಾಗಿದೆ. ಇವಾಗ ಬಂದ್ವಿ ದೇವಸ್ಥಾನದ ಹತ್ರ. ಎಲ್ಲ ಚೊಂಬಿಡ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇವಾಗ ಹೋಗ್ಬೇಕು. ಎಲ್ಲಿ? ಓ, ಅದು ಫ್ರಂಟ್ ವ್ಯೂ. ಹಾಂ, ಇದು ಫ್ರಂಟ್ ವ್ಯೂ ಗೈಸ್. ಇಲ್ಲಿ ಬಸವಣ್ಣ ಇರೋದಾ? ಸ್ಥಳ. ಓ, ಹಾಂ, ಅದೇ ಪ್ಲೇಸ್ ಗೈಸ್. ಇದು ಐಕ್ಯ ಆಗಿರೋ ಜಾಗ ಅಂತ. ಇವಾಗ ಅಲ್ಲಿಗೆ ಹೋಗೋದು. ಕೃಷ್ಣ, ಮಲಪ್ರಭಾ, ಘಟಪ್ರಭಾ, 3 ನದಿ ಇಲ್ಲಿ ಆಗಿದೆ. ತೋರಿಸ್ತೀನಿ ಆಮೇಲೆ. ಇದು ಐಕ್ಯ ಆಗಿರೋ ಜಾಗ ಬಸವಣ್ಣ. ಇವಾಗ ಅಲ್ಲಿಗೆ ಹೋಗ್ತಾ ಇರೋದು ನಾವು. ಹೋಗೋಣ ಬನ್ನಿ. ನೋಡಿ, ಇದೇ ಎಂಟ್ರೆನ್ಸ್ ಗೈಸ್. ರಿವರ್ ನೋಡಿ, 3 ರಿವರ್ ಸೇರೋ ಜಾಗ ಇದು. 3 ರಿವರ್ ಸೇರೋ ಜಾಗ. ತುಂಬ ದೊಡ್ಡದಾಗಿದೆ ನೋಡಿ, ತುಂಬ ದೊಡ್ಡದಾಗಿದೆ ಜಾಗ. ಕೂಡಲ ಸಂಗಮ ದೇವ. ಅಯ್ಯೋ, ಇದು ಚಂಬು. ಅವಳಿಗೇನೋ ಮಾಡ್ತಿದ್ದಾರೆ. ಬಂದ್ರೆ ಫಸ್ಟು ಈ ಕಡೆ. ಒಂದು ಸೀರೆ ಮೇಲೆ ಇನ್ನೊಂದು ಸೀರೆ ಉಳಿಸ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಇವಾಗ ಸ್ನಾನ ಮಾಡಿಸ್ತಾರೆ. ಬಸವಣ್ಣನವರು ಐಕ್ಯ ಆಗಿರೋ ಜಾಗ ಇದು. ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಎಲ್ಲರೂ ಹೋಗ್ತಾ ಇದೀವಿ. ಅವ್ರಿಗೂ ಹಂಗೆ ನಿಲ್ಸೋರೆ ಪಾಪ. ನಾವು ಅದಕ್ಕೆ ಹೋಗ್ತಾ ಇದೀವಿ. ಮೇ ಬಿ ನನ್ನ ವಾಯ್ಸ್ ಕೇಳಿಸ್ತಾ ಇರಲ್ಲ ಅನ್ಸುತ್ತೆ. ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ. ಇವಾಗ ಬಸವಣ್ಣನವರು ಐಕ್ಯ ಆಗಿರೋ ಪ್ಲೇಸ್ಗೆ ಹೋಗ್ಬರೋಣ. ಇವಾಗ ಹೋಗ್ತಾ ಇದೀವಿ. ಅಲ್ಲಿ 5 ರೂಪಾಯಿ ಸುಮ್ಮನಿರೋ 5 ರೂಪಾಯಿ ಕೊಡಬೇಕು ಅಲ್ಲಿ ಎಂಟ್ರೆನ್ಸು. ಬಟ್ ಗೂಗಲ್ ಪೇ ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ, ಅದಕ್ಕೆ ಹೋಗಿ ಅಂತ ಬಿಟ್ಬಿಟ್ರು. ಬಂದ್ಬಿಟ್ಟೆ. ಅವರು ಬಸವಣ್ಣನವ್ರು ಬರ್ದಿರೋ ಎಲ್ಲ ಇದು ಹಾಕಿದ್ದಾರೆ. ನೋಡಿ, ಇದೆ ಇಲ್ಲೇ ಬಸವಣ್ಣನವರು ಐಕ್ಯ ಆಗಿರೋ ಜಾಗ. ಸುತ್ತ ಬಾಕ್ಸ್ ಇದೆಯಲ್ವಾ, ಈ ಬಾಕ್ಸ್ ಒಳಗಡೆ ಐಕ್ಯ ಆಗಿದ್ದಾರೆ. ಅದ್ರ ಮೇಲೆ ಲಿಂಗ ಕಟ್ಟಿದ್ದಾರೆ. ಇದೇ ಜಾಗ. ಬಸವಣ್ಣನವರು, ಅಯ್ಯೋ ಫೋನ್ ಬೆಳೆಸ್ಬಿಟ್ಟ ನಮ್ಮೇಲೆ. ಬಸವಣ್ಣನವರು ಇಲ್ಲಿ ಇದ್ರೊಳಗಡೆ ಸ್ಟೇರ್ ಕೇಸ್ ಹಾಕೋರೆ. ಇಳಿದೋದ್ರೆ ನೀರು ಒಳಗಡೆ ಅವ್ರು ಐಕ್ಯ ಆಗಿರೋದು. ಅಲ್ಲಿ ನೋಡಿ, ಸುತ್ತ ನೀರು ಒಳಗಡೆ. ಫೋನ್ ಮೇಲೆ ಬೀಳಿಸ್ಬಿಟ್ರೆ ತಡೀರಪ್ಪ.
ನೀರು ಒಳಗಡೆ ಐಕ್ಯ ಆಗಿರೋದು ಅವರು, ಅದಕ್ಕೆ ಅಲ್ಲೆಲ್ಲ ನೀರು ಬರ್ತಾ ಇತ್ತು ಒಳಗಡೆ ಸ್ವಲ್ಪನೇ. ಇಲ್ಲಿ ನೋಡಿ ಕಾಣಿಸುತ್ತಾ, ಇಲ್ಲಿಂದ ತೋರಿಸ್ತೆ ಆಗಲೇ. ಹಾಂ, ಅಲ್ಲಿ ಹೌದು, ರಿಸ್ಕ್ ಫಾರ್ ಆಡಿಯನ್ಸ್. ಅದರೊಳಗಡೆ ಐಕ್ಯ ಆಗಿದ್ದಾರೆ. ಯಾರ್ಯಾರು ಈ ನಾರ್ತ್ ಕರ್ನಾಟಕನ, ಇದು ನಾರ್ತ್ ಕರ್ನಾಟಕದಲ್ಲಿ ಯಾರ್ಯಾರು ಇದ್ದೀರಾ ಅವ್ರಿಗೆ ಹ್ಯಾಟ್ಸ್ ಆಫ್. ಬೇವರು ಒಂದು 2 ಲೀಟ್ರ್ ನೀರು ಸುರಿದೈತೆ ಅನಿಸುತ್ತೆ ಬಾಡಿಯಿಂದ, ಅಷ್ಟು ಸೆಕೆ. ಹೆಂಗೆ ರೆಡಿ ಆಗೋದಂದರೆ ಹುಬ್ಳಿ ಸೀರೆ ತಂದಿದ್ದೀವಿ, ನನಗಂತೂ ಏನು ಹಾಕೊಳ್ಳೋಕ್ಕೂ ನನ್ನ ಕೈಲಿ ಆಗ್ತಾಯಿಲ್ಲ. ಅಪ್ಪ, ನಾನು ರೆಡಿ ಆಗೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ಇದರಲ್ಲೇ ಇದು ಬಿಡೋಣ ಅನಿಸ್ತೈತೆ. ಅದು ಏನಾಗುತ್ತೋ ಗೊತ್ತಿಲ್ಲ, ಅಷ್ಟು ಸೆಕೆ ತಡಿಯೋಕ್ಕಾಗ್ತಾಯಿಲ್ಲ. ಒಬ್ಬ ಕೆಳಗಡೆ ಹೋಗ್ಬೇಕು, ಒಳಗಾಗಲೇ ಸ್ನಾನ ಎಲ್ಲ ಮಾಡಿಸಿದ್ರು ಅನಿಸುತ್ತೆ. ಸ್ನಾನ ಮಾಡಿಸ್ತಾರೆ ನೋಡಿ, ಇಬ್ರಿಗೂ ಅರಿಶಿನ ಶಾಸ್ತ್ರ. ಇಲ್ಲೋಗ್ತೀನಿ ಅಂದರೆ ಇಲ್ಲಿ ಹೋಗ್ಬಿಡ್ತೀನಿ. ಸಪ್ಪ ಆಗ್ತಾ ಇಲ್ಲ ಗುರುವೆ. ಅರಿಶಿನ ತಿಕ್ಕಿ ಇಡ್ತಿದ್ದಾರೆ, ಅವಳೆಲ್ಲ ಹೋಗಿಸ್ಕೊಂತಾಳೆ. ಇಲ್ಲೇ ಸೀರೆ ಉಡ್ಸಿ ಅವರಿಗೆ ತಾಳಿ ಕಟ್ಟಿಸ್ತಾ ಇದ್ದಾರೆ ನೋಡಿ. ಹೌದು, ಇವರೆಲ್ಲ ಏನೇನೋ ಕಟ್ಕೊಂತವ್ರೆ ಇಲ್ಲಿ ನೋಡಿ, ಎಲ್ಲ ಕಟ್ಕೊಂತವ್ರೆ. ಇವರು ಪೂಜೆ ಮಾಡಿಸ್ಕೊಂತವ್ರೆ. ಇವಾಗ ದೇವ್ರ ಮುಂದೆ ತಾಳಿ ಕಟ್ಟಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಇವಾಗ ದೇವ್ರ ಮುಂದೆ ತಾಳಿ ಕಟ್ಟಿಸ್ತಾರೆ. ಕೊಡ್ರೋ, ಯಾಕ್ರೋ ಹಿಂಗೆ ಮಾಡ್ತೀರಾ? ಕಾಲುಂಗ್ರನ ನೋಡಿ ಕೈಗೆ ಹಾಕ್ತಿದ್ದಾರೆ. ಕೊಡೆ, ನಂಗೆ ಸ್ವಲ್ಪ ಕೊಡೆ, ನಂಗೆ ಸ್ವಲ್ಪ. ಮದ್ವೆ ಆಗೈತೆ, ಖುಷಿ ಆಗ್ತೈತಾ? ಫುಲ್ ಖುಷಿ ಆಗ್ತಾ ಇದೆಯಾ? ಓಕೆ, ಹ್ಯಾಪಿ ಮ್ಯಾರಿಡ್ ಲೈಫ್. ಆಯ್ತಲ್ಲ, ಕೊಡಿ ಒಂದು. ಹತ್ಕೊಂತವ್ರಲ್ಲ ಎಲ್ಲ ನಮ್ಮನ್ನು ಬಿಟ್ಬಿಟ್ಟು. ನಾನು ಪೂರ್ತಿ ತೋರಿಸೆ ಬ್ಲಾಗಿಗೆ, ಬ್ಲಾಗಿಗೆ ನಾನು ಪೂರ್ತಿ ತೋರಿಸೆ. ಏನು ತೋರಿಸ್ಲಿ? ಪೂರ್ತಿ ತೋರಿಸಿ ನಾನು ಹೆಂಗೆ ರೆಡಿ ಕತ್ಲ ಇಲ್ಲಿ. ಇವಾಗ ರೆಡಿ ಆಗಿದ್ದೀವಿ. ನಾನು ಹೆಂಗೆ ರೆಡಿ ಆಗಿದ್ದೀನಿ ನೋಡಿ. ಹಿಂಗೆ ರೆಡಿ ಆಗಿದ್ದೀನಿ ನಾನು. ಫಸ್ಟ್ ಟೈಮ್ ಇದು ಎಲ್ಲ ಹಾಕ್ಕೊಂಡಿರೋದಾರೆ, ಯಾವತ್ತೂ ಹಾಕೇ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇದು. ಆಮೇಲೆ ಹಿಂಗೆಲ್ಲ ರೆಡಿ ಆಗಿರೋದು, ನಾನು ರೆಡಿನೇ ಆಗಿದ್ದೀನಿ. ಫಸ್ಟ್ ಟೈಮ್ ಹಾಕ್ಕೊಂಡಿರೋದು. ನಾನು ಹಿಂಗೆ ರೆಡಿ ಆಗಿದ್ದೀನಿ. ಇವಳು ನೋಡಿ ಹೆಂಗೆ ರೆಡಿ ಆಗಿದ್ದಾಳೆ. ಪಕ್ಕಾ ಹುಬ್ಳಿ ಹುಡುಗಿ, ನಾನು ಹೈಬ್ರಿಡ್ ಹುಡುಗಿ, ಇವಳು ಪಕ್ಕಾ ಹುಬ್ಳಿ ಹುಡುಗಿ. ಅಯ್ಯೋ, ಈಗ ಫೋಟೋಸ್ ಎಲ್ಲ ತಗ್ಸ್ಕೊಂಡು ಬಂದಿದ್ದೀವಿ. ಇವಾಗ ಇಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ತಗೊಂಡು ಊಟಕ್ಕೆ ಹೋಗ್ಬೇಕು ನಾವು. ಫಸ್ಟ್ ವೀಡಿಯೋ ತೊಗೊಂಡ್ಬಿಡೋಣ. ಗೈಸ್, ತೋರಿಸಿದ್ದೀನಿ ಅಲ್ಲೊಳಗಡೆ ಎಲ್ಲ ಫೋಟೋಸ್ ನಡೀತಾ ಇದೆ. ನಾವು ಇವಾಗ ಇಲ್ಲಿ ಬಂದು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ. ಫೋಟೋ ತಗೋಬೇಕು. ಬಾಯ್ ಹೋಗ್ತಾ ಇದ್ದೀವಿ. ಎಲ್ಲಿ ಕೂತೋಳು ನೋಡಿ ನಂದಿನಿ. ಬಾಯ್. ಓ ಅಣ್ಣ, ಹತ್ತು ನೀನು ಬರ್ತಾ ಇದೆಯಾ ನಮ್ಮ ಜೊತೆ?
ಹೋಗ್ತಾ ಇದೀವಿ ಇವಾಗೆಲ್ಲ ರೆಡಿ ಆಗಿದ್ದೀವಿ, ಹೋಗ್ತಾ ಇದೀವಿ. ವಿಶಾಲಂಗೂ ಬೈ ಮಾಡಲಿಲ್ಲ, ಏನೂ ಇಲ್ಲ. ಮಳೆ ಬರ್ತಾ ಇದೆ, ಫೈನಲ್ಲಿ ಮಳೆ ಬರ್ತಾ ಇದೆ. ಮಳೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಓ ಶಿಟ್, ಮಳೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಹತ್ತದಾ ಗೈಸ್? ಫೈನಲ್ಲಿ ನಾವು ಇವಾಗ ಎಲ್ಲಿದ್ದೀವಿ ಅಂದರೆ ಬಾಗಲಕೋಟೆ ರೀಚ್ ಆಗಿದ್ದೀವಿ. ಬಾಗಲಕೋಟೆಗೆ ಬಂದ್ವಿ. ಬರ್ತಾ ನಾನು ವಿಡಿಯೋ ಮಾಡ್ದೇನೆ ಪೂರ್ತಿ ಮಲ್ಕೊಂಡ್ಬಿಟ್ಟಿದೆ. ಏನು ಬೇಡ ಸರ್. ಗಿರ್ಮಿಟ್ ಇದೆಯಾ? ಗಿರ್ಮಿಟ್ ಮಿರ್ಚಿ ಏನಿಲ್ಲ. ಎಲ್ಲಿ ಸಿಗುತ್ತೆ ಇಲ್ಲಿ ಚೆನ್ನಾಗಿರೋದು? ಎಲ್ಲಿ ಮಂಗಳೂರು ತಾನೇ ನೀವು? ಹೌದಾ? ಇದು ಎಲ್ಲೆಲ್ಲೂ ಸಿಗಲ್ವಾ? ಎಲ್ಲಿ ಸಿಗುತ್ತೆ? ಕೆಳಗಡೆ ಹೋಗಿ ತಿನ್ಕೊಂಬರೋಣ. ಅಲ್ಲ ಈಗಲ್ಲ, ಆಮೇಲೆ. ಓಕೆ, ಥ್ಯಾಂಕ್ ಯು ಸರ್. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಬಾಗಲಕೋಟೆ ರೀಚ್ ಆಗಿದ್ದೀವಿ. ಯಾರೋ ಬರ್ತಾ ಇದ್ರು ಅಂತ ಹೇಳ್ಬಿಟ್ಟು ಕಾರಲ್ಲಿ ನನ್ನ ಮತ್ತು ನಂದಿನಿನ ಇಬ್ಬರನ್ನೂ ಡ್ರಾಪ್ ಮಾಡಿದ್ರು. ವಿಶಾಲ ಫ್ರೆಂಡೇನೇನೆ, ಶೈಲಾ ಅಂತ. ಅವರು ಹಾಗೆ ಹುಬ್ಳಿಗೆ ಹೋಗ್ತಾಯಿದ್ರು ಅಂದ್ಬಿಟ್ಟು ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಹೋದರು. ಯಪ್ಪ ಥ್ಯಾಂಕ್ ಯು. ನಾನಂತೂ ಬರ್ತಾ ಮಲ್ಕೊಂಡು ಬಂದಿದ್ದೀನಿ. ಇಲ್ಲೇ ಕಂಡುಬಿಟ್ಟಿದ್ದು, ನಾನು ಅಲ್ಲಿ ಮಲ್ಕೊಂಡಿದ್ದಕ್ಕೆ ಇಲ್ಲಿ ಕಂಡುಬಿಟ್ಟಿದ್ದೀನಿ. 1 hour 1.5 hour ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದು ಇವಾಗ ಒಂದು ಸ್ಟ್ರಾಂಗ್ ಟೀ ಕುಡಿಯೋಣ ಅಂತ ಒಂದು ಹೋಟೆಲ್ ಕೂತಿದ್ದೀವಿ. ಯಾರೂ ಇಲ್ಲ. ಫೋನ್ಪೇ ಎಷ್ಟು? 30 rupees ಮಾಡ್ತೀವಿ ಅಣ್ಣ, ನಮ್ಮೇಲೆ ಗ್ಯಾರಂಟಿ ಇಡ್ರಿ. ಹಾಂ, 30 rupees ಅವ್ರಿಗೆ ಅಲ್ಲಿ. 30 15 ಕಾಫಿ. ಯಾರೂ ಇಲ್ಲ ಗೈಸ್, ನಾವೇ ಪಾಪ. ಅವ್ರು ಯಾರೋ ಅಲ್ಲಿಂದ ಎಲ್ಲಿಂದ ತಂದ್ಕೊಟ್ರು ಗೊತ್ತಿಲ್ಲ ಕಾಫಿ. ಇಲ್ಲ ಅವ್ರು ಮಾಡಲೇ ಇಲ್ಲ. ಇಲ್ಲಿ ಸುಮ್ಮನೆ ಕೂತಿದ್ದೀವಿ ಫ್ಯಾನ್ ಹಾಕೊಂಡು ನಾವು. ಯಪ್ಪ ಇವಾಗ ಇಲ್ಲಿ ಕಾಫಿ ಕುಡಿದ್ಬಿಟ್ಟು ನಿಧಾನಕ್ಕೆ, ಯಾಕಂದರೆ 2 hour ಟೈಮ್ ಇದೆ. 7 ಗಂಟೆಗೆ ನಮಗೆ ಟ್ರೈನ್ ಇರೋದು, ಬುಕ್ ಆಗಿರೋದು. 7 ಗಂಟೆವರೆಗೂ ಏನಾದರೂ ಒಂದು ಟೈಮ್ ಪಾಸ್ ಮಾಡಬೇಕು. ಇವಾಗ ಟೈಮ್ ಬಂದು 5:30 ಅಲ್ಲ? ನಾನು ಮಾಡಿರೋ ಎಷ್ಟು ಗೈಸ್ ನೋಡಿ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ. ನಾನಾ ಇದು ಸೀರಿಯಸ್ಲಿ? ಚಾರ್ಜ್ ಜಿಪಿಟಲ್ ಆಗ್ತಂಗಿಲ್ಲಮ್ಮ. ಹೇರ್ ಸ್ಟೈಲ್ ನೋಡಿ ಫ್ರೆಂಡ್ಸ್, ನಾನೇ ಮಾಡಿರೋದು. ಇವಳಿಗೊಂದು ಸಲಾಮ್ ನೋಡಿರಿ, 10 ರೂಪಾಯಿ ಮೇಕಪ್ ಆರ್ಟಿಸ್ಟ್. ಹೆಂಗೋ ಒಂದು 10 ರೂಪಾಯಿ 20 ರೂಪಾಯಿ ಏನೋ ಮಾಡಿದ್ವಿ. ನಿಜವಾಗ್ಲೂ ಹೇಳ್ತೀನಿ, ಯಾರ್ಯಾರು ಈ ನಾರ್ತ್ ಕರ್ನಾಟಕ ಸೈಡ್ ಇದ್ದೀರಾ ಎಲ್ರಿಗೂ ಹ್ಯಾಟ್ಸ್ ಆಫ್. ಅದು ಅಬೆ ಬೇಸಿಗೆದು ಅಬೆ ಹೆಂಗೆ ಹೊಡಿತಾ ಇದೆ ಅಂದರೆ, ಯಾವ ನೆರಳಲ್ಲಿ ನಿಂತಿರು, ನೀನು ಎಲ್ಲೇ ನಿಂತಿರು ಅಷ್ಟು ಬೇವ್ರು ಸುರಿತೈತೆ. ಅಪ್ಪ ನಮಗಂತೂ ಆಗಿಲ್ಲ. ಆ ಸ್ಯಾರಿ ಹಾಕ್ಕೊಂಡು ವೀಡಿಯೋ ಕೂಡ ಮಾಡಿಲ್ಲ, ಎಲ್ಲ ಒಂದೇ ಒಂದು ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಲಿಟ್ರಲಿ ಒಂದು 30 minutes ನಾವು ಆ ಸ್ಯಾರಿ ಹಾಕ್ಕೊಂಡಿದ್ವಿ ಅಷ್ಟೇ. ಅಷ್ಟೆಲ್ಲ ಚೆನ್ನಾಗಿ ರೆಡಿಯಾಗಿ 30 minutes ಅಷ್ಟೇ ನಾವು ಹಾಕ್ಕೊಂಡಿದ್ದು ಸ್ಯಾರಿ. ಆಮೇಲೆ ಬಿಚ್ಚಿಬಿಟ್ವಿ. ಅಷ್ಟು ಸೆಕೆ ಇಲ್ಲಿ. ಅಪ್ಪ ಆಗಲ್ಲಪ್ಪ, ನಿಜವಾಗ್ಲೂ ತುಂಬ ಸೆಕೆ. ಹ್ಯಾಟ್ಸ್ ಆಫ್ ಇಲ್ಲಿ ಇರೋರಿಗೆಲ್ಲ. ಚೆನ್ನಾಗಾಯಿತು ವಿಶಾಲ ಮದುವೆ ಎಲ್ಲ. ಖುಷಿ ಆಯಿತು, ಯಾಕಂದರೆ ಎಷ್ಟು ಒಳ್ಳೆ ಮನ್ಸವ್ರು ಇದ್ದಾರೆ ಇಲ್ಲಿ ಅಂದರೆ, ನೀವು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ನೋಡಿರ್ತೀರ. ಈ ನಮ್ಮ ನೆಕ್ಸ್ಟ್ ಚೆನ್ನಾಗಿ ಹೆಣ್ಮಕ್ಳನ್ನ ಅವರು ಬಾವಿಸೋದಾಗಲಿ, ಅವ್ರು ನಮ್ಮನ್ನು ನೋಡ್ಕೊಳ್ಳೋದಾಗಲಿ, ಕಾಳಜಿ ವಹಿಸೋದಾಗಲಿ, ಮಾತಾಡೋದಾಗಲಿ, ಪ್ರೀತಿ ತೋರಿಸೋದಾಗಲಿ, ಎಲ್ಲದರಲ್ಲೂ ಎತ್ತಿದ ಕೈ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಬಂದು ಒಂದು 2 days ಅಷ್ಟೇ ಅಲ್ಲೇನೋ ಇದ್ದಿದ್ದು ನಾವು ಇಲ್ಲಿ. ನಂದಿನಿ 2 days ಅಷ್ಟೇ. 2 daysಗೆ ತುಂಬ ಹಚ್ಕೊಂಡ್ಬಿಟ್ರು ಎಲ್ಲರೂ. ನನ್ನನ್ನು ನಂದಿನಿನು ನಾವಲ್ಲಿ ಫ್ರೆಂಡ್ ಮಾಡಿಕೊಂಡು ಒಂದು 3 ಮನೆಗೆ ಹೋಗಿ ಬಂದಿದ್ದೀವಿ. ಅಷ್ಟು ಫ್ರೆಂಡ್ಲಿ, ಅಷ್ಟು ಜಾವಿಯಲ್ ಆಗಿದ್ದಾರೆ, ಅಷ್ಟು ನಂಬ್ತಾರೆ. ಅವರು ದುಡ್ಡೆಲ್ಲ ಕೊಟ್ಬಿಟ್ಟಾಗ ನನಗಂತೂ ಇದಾಗೋಯ್ತು. ನನಗೆ ಆಂಟಿ ಅವರು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ದುಡ್ಡೆಲ್ಲ ಕೊಟ್ಬಿಟ್ರು ಕೈಗೆ. ಒಂಥರ ಖುಷಿ ಆಯಿತು. ನಾವು ಏನಾದರೂ ರಿಟರ್ನ್ ಅವ್ರಿಗೆ ಮಾಡಬೇಕು ಅನ್ನೋ ಒಂದು ಫೀಲ್ ಬರುತ್ತೆ. ಅವರು ಈ ಥರ ಎಲ್ಲ ಅವ್ರ ಶಕ್ತಿ ಮೀರಿ ಅವರು ಪ್ರೀತಿಯಿಂದ ಏನೋ ಒಂದು ಕೊಡ್ತಾರಲ್ವ, ಅದೊಂಥರ ಮನ್ಸಿಗೆ ತುಂಬ ಖುಷಿ ಆಗುತ್ತೆ. ಖುಷಿ ಆಯಿತು. ಆ್ಯಂಡ್ ಮದುವೆ ಎಲ್ಲ ಚೆನ್ನಾಗಾಯಿತು. ಇವಾಗ ಮಾಡಿ ನಾವು ನಮ್ಮ ಬೆಂಗಳೂರಿಗೆ ಹೋಗಿ ನಮ್ಮ ಕೆಲಸ ಕಾರ್ಯಗಳನ್ನ ನೋಡಬೇಕು ಅಷ್ಟೇ ಬಾಕಿ ಗೈಸ್. ಮತ್ತೆ ನಾನು ಬೆಂಗಳೂರಲ್ಲಿ ಸಿಕ್ಕಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕೊನೆವರೆಗೂ ಈ ವಿಡಿಯೋ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ವಿಶಾಲ ಮತ್ತು ಅನಿಲ್ ಬ್ರೋ ಇಬ್ರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಿದ್ದೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಎಲ್ಲರೂ ಕಮೆಂಟಲ್ಲಿ ಅವ್ರಿಗೆ ವಿಶ್ ಮಾಡಿ, ಅವರು ಒಂದು ಒಳ್ಳೆ ಜೀವನನ ಸ್ಟಾರ್ಟ್ ಮಾಡಲಿ, ಅವ್ರ ಜೀವನದಲ್ಲಿ ಚೆನ್ನಾಗಿರಲಿ ಅಂತ. ಬಾಯ್ ಕಲಾದ್ರು ಗೈಸ್. ರೈಲ್ವೆ ಸ್ಟೇಷನಲ್ಲಿ ಏನು ಬಕ್ಕತ್ತ ಕೂತೀವಿ. ನಮ್ಮ ಥರ ಯಾರಾದರೂ ಇದೆಯಾ? ಅಚ್ಚುಕಟ್ಟಾಗಿ ಏನು ಬಗೀತಾ ಕೂತಿದ್ದೀವಿ ರೈಲ್ವೆ ಸ್ಟೇಷನಲ್ಲಿ. ಟೈಮ್ನ ವೇಸ್ಟ್ ಮಾಡ್ದೇನೆ. ಯಾಕಂದರೆ ನಮ್ಮ ಪಿ ಜಿಯಲ್ಲಿ ನನ್ನ ಪಕ್ಕ ಒಂದು ಹುಡುಗಿ ಮಲ್ಕೊತಾಳೆ. ಅವಳ ತಲೆಯಿಂದ ಬಂದ್ಬಿಟ್ಟು ನನಗೆ ಬೇಡ, ನನ್ನ ಕಷ್ಟ ಆಗ್ತಾಯಿಲ್ಲ ನನ್ನ ಕೈಲಿ. ಅದಕ್ಕೆ ಈ ಅಕ್ಕ ತಲೆ ಬಕ್ಕೊಡ್ತಿದ್ರು ನನಗೆ. ಹೌದಾ? ತೋರಿಸು. ಸಾಯಿಸ್ಬಿಟ್ಟೆ.
ನಾವು ಟ್ರೈನ್ ಹತ್ತಿದ್ದೀವಿ ಆಯಿತಾ. ನಾವು ಎಲ್ಲಪ್ಪ ಊಟ ತಗೊಳ್ಳೋದು ಎಲ್ಲೂ ಚೆನ್ನಾಗಿರಲ್ಲ, ಹಣ್ಣು ತಿನ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೊಂದು ಸೇಬ್ ತಿಂದ್ಬಿಟ್ಟು ಮಲ್ಕೊಂಡಿದ್ವಿ. ಕೆಳಗಡೆ ಒಬ್ಬರು ಅಣ್ಣ, ಅವ್ರಿಗೇನೋ ಗೊತ್ತಿಲ್ಲ ಆಯಿತಾ, ಸುಮ್ಮನೆ ಅವರೇ ನಮ್ಮನ್ನು ಎಬ್ಬಿಸ್ಬಿಟ್ಟು ತಗೊಳ್ಳಿ ಊಟನ ಅಂತ ಊಟ ಕೊಟ್ಟಿದ್ದಾರೆ. ನನಗೊಂದು ಬಾಕ್ಸು ಅವಳಿಗೊಂದು ಬಾಕ್ಸು ಅವಳಲ್ಲಿ ಋಣ ಹೆಂಗಿರುತ್ತೆ ಅಲ್ವಾ. ನಾವೆಲ್ಲೋದ್ರೂ ಒಳ್ಳೊಳ್ಳೆ ಜನ ಸಿಗ್ತಾರೆ ನಮಗೆ. ನೋಡಿ ನನ್ನ ಊಟ ನಾನು ತಿಂತಾ ಇದ್ದೀನಿ ಇವಾಗ. ಅವ್ರು ಊಟ ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ದೀನಿ, ತಿನ್ನಿ ಅಂತ ಕೊಟ್ಟರು, ಇವಾಗ ತಿಂತಾ ಇದ್ದೀನಿ. ಎಲ್ಲೆಲ್ಲಿರುತ್ತೆ ಋಣ ನೋಡಿ, ಎಲ್ಲೋದ್ರೂ ಒಳ್ಳೆ ಸಿಗ್ತಾರೆ ನಮ್ಮದು. ಈ ಎಣ್ಣೆನೆ ಕೊಟ್ಟಿದ್ದು ಇವರೇ ಅಲ್ಲೋಡಿ. ಪಾಪ ಅವ್ರು ನಮಗೆ ಊಟ ಕೊಟ್ಟರು. ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ನಾವು ಹಣ್ಣು ತಿನ್ಬಿಟ್ಟು ಮಲ್ಕೊತಾ ಇದ್ದೀವಿ ಅಂತ. ಪಾಪ ಅವರೇ ಕರೆದು ಕೊಟ್ಟರು ಊಟನ. ವಿ ಆರ್ ಸೋ ಬ್ಲೆಸ್ಡ್, ನಿಜವಾಗ್ಲೂ ವಿ ಆರ್ ಸೋ ಬ್ಲೆಸ್ಡ್. ನಾವು ಎಲ್ಲೇ ಹೋಗಲಿ ಏನೇ ಮಾಡಲಿ ಒಳ್ಳೆ ಜನ ಸಿಗ್ತಾರೆ. ಈ ಥರ ಹೊಟ್ಟೆ ತುಂಬ ಊಟ ಸಿಗುತ್ತೆ, ಕಣ್ಣು ತುಂಬ ನೆಮ್ಮದಿ ಸಿಗುತ್ತೆ, ನಿದ್ದೆ ಸಿಗುತ್ತೆ, ಮನಸ್ಸು ತುಂಬ ನೆಮ್ಮದಿ ಸಿಗುತ್ತೆ. ವಿ ಆರ್ ಬ್ಲೆಸ್ಡ್. ನಾನು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದೆ ನೋಡಿ ಎಲ್ಲ ಹಾಕೊಂಡು. ಗೈಸ್, 2ನೇ ರೌಂಡು ಚಪಾತಿ ಮತ್ತು ಪ್ಲೇಟ್ ಕೊಟ್ಟು ಚಪಾತಿ, ಮೊಸರು ಮತ್ತು ಶೇಂಗಾ ಚಟ್ನಿ ಕೊಟ್ಟಿದ್ದಾರೆ.